ನಮಸ್ತೆ ಎಲ್ರಿಗೂ. ಗಾಡಿ ತೊಗೊಳೋದ್ರ ಬಗ್ಗೆ ಭಾಳಷ್ಟು ಜನ ಕೇಳ್ತೀರಾ. ಸೊ ಯಾವ ನಂಬರ್ ನಮ್ಗೆ ಆಗಿ ಬರುತ್ತೆ, ಲಕ್ಕಿ ನಂಬರ್ ಹೇಗೆ ಕಂಡುಹಿಡ್ಕೊಳ್ಳೋದು, ಈ ಥರ ಎಲ್ಲ ಕೇಳ್ತಾ ಇರ್ತೀರ. ಸೊ ಅದಕ್ಕೆ ಒಂದು ಸಣ್ಣದಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಾವು KA03 ಸೊ ಈ ಥರದಲ್ಲಿ ನಮಗೆ ಬರುತ್ತೆ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು RTO ನಂಬರ್ ಬರುತ್ತೆ. ಸೊ ಈ ಥರದಲ್ಲಿ ನಾವು KA50 MP ಇವೆಲ್ಲ ತೊಗೊಳೋದೇನೂ ಬೇಕಾಗಿಲ್ಲ. 4 ನಂಬರ್ ಅಂತೂ ಎಲ್ಲ ಗಾಡಿಲೂ ಇದ್ದೇ ಇರುತ್ತೆ, ಕೊನೆಯ 4 ನಂಬರ್ಗಳು. ಸೊ ಆ ನಂಬರ್ನ ಕೌಂಟ್ ಮಾಡ್ಕೊಳ್ಳಿ. ಸೊ ಎಷ್ಟು ಬರುತ್ತೆ ಅಂತ ನೀವು ಲೆಕ್ಕ ಹಾಕ್ಕೊಂಡು ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತು ಯಾವುದಂದರೆ ಹುಟ್ಟಿರೋ ದಿನ, ತಿಂಗಳು ಮತ್ತು ವರ್ಷ ಎಲ್ಲನ ಕೌಂಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಸೇರಿಸಿದಾಗ ಎಷ್ಟು ನಂಬರ್ ಬಂತು ಅಂತ ತಿಳ್ಕೊಳ್ಳಿ. ಸೊ ಅದನ್ನು ಬರೆದಿಟ್ಕೊಳ್ಳಿ. ಸೊ ಈಗ ನಾನು ಉದಾಹರಣೆಗೆ ಹೇಳಬೇಕು ಅಂತಂದರೆ ನಂಬರ್ 1 ಅಂತ ಬರುತ್ತೆ. ಎಲ್ಲ ಸೇರಿಸಿದಾಗ ನಿಮಗೆ ಡೇಟ್ ಆಫ್ ಬರ್ತ್ ಸೇರಿಸಿದಾಗ ನಂಬರ್ 1 ಬಂತು ಅಂದಾಗ ನಿಮ್ಮ ಗಾಡಿ ನಂಬರು 4 ಡಿಜಿಟ್ ಹೇಳಿದ್ನಲ್ವ, 4 ನಂಬರ್ ಸೇರಿಸಿದಾಗ 4 ಅಥವಾ 8 ಬಂದಿದ್ದರೆ ಅದು ನಿಮಗೆ ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಸೊ ಹಾಗಾಗಿ ನೀವು ಆ ನಂಬರ್ ಬಂದಿತ್ತು ಅಂದರೆ ಸೊ ಡ್ರಾಪ್ ಮಾಡೋದು ಒಳ್ಳೆಯದು ಆ ಗಾಡಿನ. ಸೊ ಆ ಗಾಡಿನ ಸ್ವಲ್ಪ ತೊಂದರೆಗಳಾಗುತ್ತೆ ಅಂತಲೇ ಹೇಳ್ತೀವಿ. ಸೊ ಹಾಗೆಯೇ ನಿಮ್ಮದು ಎಲ್ಲ ಸೇರಿಸಿದಾಗ ಡೇಟ್ ಆಫ್ ಬರ್ತ್ ಎಲ್ಲ ಸೇರಿಸಿದಾಗ 2 ಬರ್ತಾಯಿದೆ ಮೇಡಮ್, ಏನು ಮಾಡೋದು, ನಾನು ಯಾವುದು ನಂಬರ್ ತೊಗೋಬೇಕು ಅಂತಂದರೆ 4, 8, 9 4, 8, 9 ಬರಬಾರ್ದು. ನೋಡ್ಕೊಳ್ಳಿ, ಎಲ್ಲ ಸೇರಿಸಿದಾಗ 4, 8, 9 ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಇಲ್ಲ ಮೇಡಮ್ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಸೊ ಒಳ್ಳೆಯದಾಗಿದ್ದರೆ ತುಂಬ ಒಳ್ಳೆಯದು. ಸೊ ಆದರೆ ಈ ನಂಬರ್ಗಳು ಆಗಬರಲ್ಲ ಅಂತಲೇ ಹೇಳ್ತೀವಿ. ಹಾಗೆಯೇ 3ನೇ ತಾರೀಕು ಎಲ್ಲ ಮೂಲಾಂಕ ನೀವು ಕೌಂಟ್ ಮಾಡಿದಾಗ ಬಂದಿರುತ್ತಲ್ವ. ಸೊ 3 ಅಂತ ಬಂದಿತ್ತು ಅಂದರೆ 6ನ್ನು ಅವಾಯ್ಡ್ ಮಾಡಿ. 6 ಬರ್ತಾಯಿದೆ, ನನ್ನ 4 ಡಿಜಿಟ್ ಸೇರಿಸಿದಾಗ 6 ಬರ್ತಾಯಿದೆ ಮೇಡಮ್ ಅಂದರೆ ಆ ಗಾಡಿನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಹಾಗೆಯೇ 4 ಎಲ್ಲ ಸೇರಿಸಿದಾಗ ನನ್ನ ಡೇಟ್ ಆಫ್ ಬರ್ತ್ ಎಲ್ಲ ಸೇರಿಸಿದಾಗ 4 ಬರ್ತಾಯಿದೆ ಮೇಡಮ್ ಅಂದರೆ 4, 8, 2, 9ನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಈ 4 ನಂಬರ್ನ ನೀವು ಅವಾಯ್ಡ್ ಮಾಡಲೇಬೇಕು. 5ನೇ ತಾರೀಕು ಅಂತಂದರೆ 5ನೇ ತಾರೀಕು ಅಂದರೆ 4 ಮತ್ತು 8ನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಹಾಗೆಯೇ 6 ಬರ್ತಾಯಿದೆ ನನ್ನ ಎಲ್ಲ ಮೂಲಾಂಕ ಅಂದರೆ ನನ್ನ ಡೇಟ್ ಆಫ್ ಬರ್ತ್ ಮೂಲಾಂಕ 6 ಬರ್ತಾಯಿದೆ ಅಂದರೆ ಅವರು 3ನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಹಾಗೆಯೇ 7 ಇದ್ದರೆ 8 ನಂಬರ್ನ ಅವಾಯ್ಡ್ ಮಾಡಿ ಅಂತೀವಿ. ಹಾಗೆ 9 ಇತ್ತು ಅಂದರೆ 1 ಮತ್ತು 2ನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆಯೇ 9 ಇತ್ತು ಅಂದರೆ 4, 8, 9ನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ಸಣ್ಣದಾಗಿ ನ್ಯೂಮರಾಲಜಿನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಈ ರೀತಿ ನೀವು ನಂಬರ್ನ ತೊಗೊಳ್ಳುವಾಗ 4 ಡಿಜಿಟ್ನ ಕೌಂಟ್ ಮಾಡಿಬಿಟ್ಟು ತೊಗೊಳ್ಳಿ. ಸೊ ಅದು ಹೆಚ್ಚು ಗೊಂದಲ ಏನೋ ಬೇಡ, 4 ಡಿಜಿಟ್ನ ಇದು ಕೌಂಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತ್ನ ಕೌಂಟ್ ಮಾಡಿ ಮೂಲಾಂಕ ಏನು ಬರುತ್ತೆ ಅಂತ ತೊಗೊಳ್ಳಿ. ಅದರಿಂದಾಗಿ ನೀವು ಈ ಗಾಡಿ ನಂಬರ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ.